ಹರಿವೇತಂತೆ ನಾನು. ಇಲ್ಲಿ ಹಾಲ್ಯಾಗಂತ್ರು ಎಲ್ಲಿ ಕುಂದ್ರಂಗೆ ಎಲ್ಲಿ ಬಿಡು. ಆ ನಮನಿ ಹರಿವೇತಿ, ಅಲ್ಲಿನೂ ಹರಿವೇತಿ, ಪಡಸಾಲ್ಯಾಗೂ ಹರಿವೇತಿ. ತೋ ಮೆಟ್ಲ ಕಡೆನ ಆಟ ಸಾಮಾನು ಬಿದ್ದಾವ್. ಏನತಿ ಹಾ? ಅಯ್ಯೋ ಯಪ್ಪ, ಎಲ್ಲ ಕಡೆ ನಿನ್ ಮಕ್ಳದಪ್ಪ. ನೋಡಿಲ್ಲ ಕಾರ್ಬಾರ್. ಇಲ್ಲಿ ಈ ನಮ್ನಿ ಹರಿವ್ಯಾರ, ಮೆಟ್ಲ ಕಡೆ ಹರಿವ್ಯಾರ, ಎಲ್ಲಿ ಕುಂದ್ರಂಗೆ ಇಲ್ಲ. ಅಯ್ಯೋ ಹುಡುಗರು ಹಂಗ ಅಲ್ಲನ್ರಿ ಅತ್ತೆಮ್ಮ. ಬರ್ರಿ ಇಲ್ಲಿ ಆಟ ಆಡಿಸ್ ಬರ್ರಿ. ಆಕೆ ಬೇಕು ಮಕ್ಕೊಂಡಾಳ, ಯಾಕ ಮನಿ ಒಂಚೂರು ತಣ್ಣಗೈತಿ. 3 ಮಂದಿ ಎದ್ದು ಬಿಟ್ರೆ ಹಿಡಿದು ಸಾಕಾಕ್ ಹೋಗ್ಬೇಕು. ಗಾಡಿ ಒಂದು ಬೇಷದಾವ್ ಬಿಡ ಇವ. ಹಿಡ್ಕೊ ಅಡ್ಡಾಡಕ ಮಾಡಾಕ ಆಟ ಆಡಾಕ ಭಾರಿ ಅನುಕೂಲ ಐತಿ. ಮೆಟ್ಲ ಮ್ಯಾಗದು ಕುಂದ್ರಸ್ತಾಗ ಭಾರಿ ಹುಷಾರು ನೋಡಿ ಉಳ್ಕೊಂಬಿದ್ದಾವು. ಇಲ್ಲ ಮೆಟ್ಲ ಮ್ಯಾಗ ಒಯ್ಯಂಗಿಲ್ಲ ಇವ್ನ, ಇಲ್ಲೇ ಅಷ್ಟೇ. ನೀನ್ ಸಣ್ಣ ಮಗ ಅಂಬಗಾಲ್ ಇಟ್ಕೊಂತ ಈ ಸಣ್ಣ ಈ ಕಡೆ ನಿಂತವ. ಮೆಟ್ಲ ಹತ್ಕೊಂತ ಕಣ್ಣೊಂದ್ ಮೇಲೆ ಆ ಮೆಟ್ಲಕ್ಕೊಂದ್ ಸಣ್ಣ ಗೇಟಾರ ಮಾಡಸ. ಯಾರಿಲ್ದಾಗ ಹತ್ತಿ ಅಷ್ಟು ಮೆಟ್ಲದಿಂದ ಉಳ್ಳಿ ಬಿದ್ರೆ ತಲಿ ಅದಕ್ಕೆ ಬರ್ತೈತಿ. ಹೌದು, ನಾನು ನಿನ್ನೆ ಅದ ಅನ್ಕೊಳತಿದ್ದೈತಿ. ಯಾರಿಗಾರ ಒಬ್ರಿಗೆ ಹೇಳ್ತಾನೆ, ಸ್ಟೀಲಿನ ಗೇಟ್ ಮಾಡ್ತಾರಲ್ಲ, ಮಾಡಿ ಕಂಬಿ ಮಾಡುವಂಗ ಮೆಟ್ಲ ಒಟ್ಟು ಡುಪ್ಲೆಕ್ಸ್ ಮನಿಗಳು ಹಣೆ ಬರನ ಇಷ್ಟ. ಒಳಗ ಎಲ್ಲಿ ಹತ್ತಾರನೋ ಹೊಟ್ಬೇನಿ. ನಾ ಹೇಳ್ತೇನೆ ತಡಿ. ಪಾರ್ವತಿ, ಹಾ ಬಂದೆ. ಅಲ್ಲ ಪಾರ್ವತಿ, ಏನು ಈ ಕೆಲಸದವ್ರು ಹಿಂಗೆ ಮಾಡಿದ್ಲಲ್ಲ ಈಕಿ ರುಕ್ಮಿಣಿ. ಈಗ ಬರ್ಲಾರ್ದ ಇಷ್ಟು ಪಜಿತಿ ಆಗಾಕತ್ತೈತಿವ. ಇನ್ನೂ ಆಕೆ 2-3 ತಿಂಗಳು ಬರಲ್ಲ ಅಂದ್ರೆ ಮತ್ತೆ ಹೆಂಗಂತ. ಇವ ಭಾಳ ಒಂಥರ ತೆಲಿಬೇನತ್ತವ ಇದು ಕೆಲಸದ ತಗ. ಪಟ ಬಂದಿದ್ರ ಅಕ್ಕಿತ್ತದ ಎಂತ ಗಂಡ ಗರಮಿಲ್ಲ ಅಂದ್ರೆ ಏನು ಬಾಜು ಕಲ್ಲೇ ಕುಂದಿರ್ತಾಳಂತನ. ಅಯ್ಯೋ ಅದು ಗಂಡೇನ ಬಿದಿಯರ ಕೈಕಾಲು ಅಂದ ಏನೋ ನೆಟ್ಗಿಲ್ಲಂತೆ. ಅದೇನೋ ಆಟೋ ಓಡ್ಸಕ್ಕೆ ಹೋಗಿ ಏನೋ ಬಿದ್ದತ್ತಂತಪ್ಪ. ಹಾಗಾಗಿ ಮತ್ತೆ ಬರವಳ್ಳ. ಏನು ಮಾಡ್ತೀರಿ ಹೇಳಿ ನೋಡೋಣ. ಈಗ ಅಲ್ಲ, ಗಂಡನ ನೋವು ತೊಗೊಳಕ್ಕಾಗಲ್ಲ. ಮತ್ತು ಇಂಥ ಟೈಮ್ನಾಗ ಈಗ ಸೇವೆ ಮಾಡ್ಬೇಕಲ್ಲ ಅದಕ್ಕೆ. ಹೌದಿಲ್ಲ, ಈಗ ಅಲ್ಲೇ ಇರ್ಬೇಕಾಕತ್ತೈತಿ. ಬೇರೆ ಯಾರ ಕೆಲಸಗಾರ ಸಿಗ್ತಾರನ್ನ ಕೇಳ್ಬೇಕಾಗೈತಿ. ಈ ಕೆಲಸಗಾರನ ಹುಡ್ಕೋದೇ ಒಂದು ದೊಡ್ಡ ಪಜಿತಿ ಆಗ್ಬಿಟ್ಟೈತಿ. ಲಾಸ್ಟ್ ಮನಿ ಆ ಶಿವ ಇವ್ರು ಅದಾರಲ್ಲ, ಯಶೋದಾರ ಶಿವ ಅವ್ರು ಅದಾರಲ್ಲ, ಅವ್ರ ಕಡೆ ಹೋಗಿ ಕೇಳಿ ಬರ್ಬೇಕಾಗೈತಿ. ಅವ್ರ ಮನೆಗೆ ಹೋಗ್ಬೇಕು, ಬಣ್ಣೆ ತಿಕ್ಕಕ್ಕೆ ಬರ್ತಾಳೆ. ನಮ್ಮ ಮನೆಗೂ ಬರ್ತಾಳನ್ನ. ಒಂಚೂರಾಕಿ ಫೋನ್ ನಂಬರ್ ಕೊಡ್ರಿ, ಇಲ್ಲ ಎಷ್ಟೊತ್ತಿಗೆ ಬರ್ತಾ ಹೇಳಿರ್ಬೇಕಾರೆ ಬಂದು ಮಾತಾಡ್ತೇನೆ ಅಂತ ಹೇಳಿ ಬರ್ಬೇಕಾಗೈತಿ. ಹೋಗಿ ಬರ್ತೇನೆ. ಅಷ್ಟು ಮಾಡ ಮೊದ್ಲು. ನನ್ನ ರೂಮ್ ಅಂತೂ ನೋಡೋ ಆಕಾರಿಲ್ಲ. ಏನು ಕಸ ಹೊಡೆದಿಲ್ಲ, ಚಂದಾಗಿ ಒರೆಸ್ಕೊಂಡಿಲ್ಲ. ನಿನ್ನ ಸುಸಿ ಮ್ಯಾಗ ಇಲ್ಲಿ ಹೊಡೆದು ಒರೆಸ್ತಾಳೆ. ಒಂಚೂರು ಕ್ವಾಣಿಗೆಲ್ಲ ಬಂದು ಧೂಳ ಜಾಡಿಸಿ ಚಂದಾಗಿ ಒರೆಸ್ಕೋಬೇಕು ಅನ್ನೋದಿಲ್ಲೇ ಇಲ್ಲ, ಗೊತ್ತನ? ಏ ಅತ್ತಿ, ಅಲ್ಲತ್ತಿ ಏನ ಕತ್ತಿ ನಿಂದೊಂದತ್ತಾಗ ಸಣ್ಣ ಹುಡ್ರಿಲ್ಲ ಏನಿಲ್ಲ, ಅಲ್ಲಿ ಹರುತತನ ಅದು ಒತ್ತಟಿಗೆ ಹೋಗ್ಲಿ. ಆಕಿಗ ಹುಡುಗರು ಕಟ್ಕೊಂಡು ಅಡಿಗೆ ಮಾಡ್ಕೊಂಡು ಇದಿಷ್ಟು ಮನಿ ಅಂತ ದೌದಂತ ಮನಿ ಕಸ ಹೊಡೆದು ಒರೆಸ್ಕೊಳ್ಳೋಷ್ಟೊತ್ತಿಗೆ ಅವ್ರು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದನ್ನು ತೆಗೆದು ಒಣಾಕಿ ವಾಪಸ್ ಕ್ಲೀನ್ ಮಾಡಿಚಿಟ್ಟು ಎಷ್ಟು ಕೆಲಸ ಇರ್ತಾವೆ ಇವೆಲ್ಲ ಮಾಡ್ಕೋಬೇಕು. ನಮ್ಮ ರೂಮ್ನ ಟಾಯ್ಲೆಟ್ ಬಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇಷ್ಟ್ರ ನಡಕ್ಕೆ ಈಗ ನಿನ್ನ ರೂಮು ಬಂದು ಕ್ಲೀನ್ ಮಾಡೋಕ್ಕಾಗತ್ತೇನ? ಹಂಗೆ ಆಮೇಲೆ ಅಲ್ಲಿ ಯಾರು ಅಡ್ಡಾಡ್ತಾರೆ ಬಿಡು, ಅಷ್ಟೇನು ಗಲೀಜಿರಲ್ಲ ಅಂತೇಳಿ ಅಷ್ಟೇ. ಒಂದು 2-3 ಸಲ ಹೊಡೆದ್ರೆ ಸಾಕು, ವಾರಕ್ಕೆ 2 ಸಲ ಕಸ ಅಂತ ಸುಮ್ಬಿಟ್ಟಿರ್ಬೇಕು. ನೀ ಹಿಂಗೆ ಮಾಡ್ಬೇಕಿಲ್ಲತ್ತಿ. ಈ ಒಂದು ಕಸ್ಬರಿಗೆ ತೊಗೊಂಡು ಒಂದು ಈಟ್ ಹೊಡ್ಕೊಂಡ್ಬಿಡ್ಬೇಕಿಲ್ಲ ಹಿಂಗೆ ಭಾಳ ಹರಿವಿದ್ರೆ. ಚಲೋ ಆತಪ್ಪ, ಹೇಳಿದ್ದಕ್ಕೂ ಸಾರ್ಥಕ ಆತ್ ಬಿಡು. ಹಳೆ ಆಗಿದ್ದಕ್ಕೂ ಅಲ್ಲಲ್ಲ, ನಾ ಕಸ ಹೊಡೆದು ಕಲ್ಲು ಒರೆಸ್ಕೋಬೇಕ ನನ್ನ ಕೋಣಿನ ಬಿಟ್ರೆ ಮನಿನ ಕಸ ಹೊಡೆದು ಕಲ್ಲು ಒರೆಸಂತಿ ಬಿಡು ನೀನು. ನಿನಗೆ ಹೆಂಡತಿಗೆ ಹೇಳಿದ್ದಕ್ಕೆ ತ್ರಾಸ ಆತನಪ್ಪ. ಬ್ಯಾಡ ಬಿಡು, ಹೋಲಿ ಮಾಡಕ್ಕೆ ಹೋಗ್ಬಿಡತ್ತಾಗ ನಾನು ಮಾಡ್ಕೊತೇನೆ. ಅಯ್ಯೋ ಅದಕ್ಕೆಮ್ಮ ಎದಕ್ಕೆ ಬೇಜಾರಕ್ಕಿರಿ? ಅವ್ ಹಂಗೆ ತಮಾಷೆ ಮಾಡತ್ತಾನ ಬಿಡ್ರಿ. ಹೋಲತ್ತಾಗ ನಾನು ಕಸ ಹೊಡೆದಷ್ಟು ಒರೆಸ್ಕೊಡ್ತೇನೆ ಬಿಡ್ರಿ. ಆಕೆಗೆ ಇವತ್ತು ಅಡುಗೆ ಮಾಡಕ್ಕೆ ಹೇಳೇನಿ. ಮಾಯಿನ ತಂದಿದ್ರೆ ನಿನ್ನೆ ಸೀಕರ್ಣಿ ಮಾಡಕ್ಕೆ ಹೇಳಿದ್ದೆ. ಮತ್ತು ಅದು ಸೀಕರ್ಣಿ ಮತ್ತು ಹೋಳಿಗೆ ಬ್ಯಾಳಿ ತಿರುವುದು ಅದಂದ್ರೆ ಭಾಳ ಕೆಲಸ ಆಕತಿ. ಇವತ್ತು ಒಂಚೂರು ಅದನ್ನು ಮಾಡಕತ್ತಾಳಕ್ಕೆ. ಹುಡುಗರು ಕರ್ಕೊಳ್ಳೋದು, ಕಸ ಹೊಡೆದು ಕಲ್ಲು ಒರೆಸ್ಕೊಳ್ಳೋದು ನಂದೇ ಜವಾಬ್ದಾರಿ ಇವತ್ತು. ನಾ ಒರೆಸ್ತೇನೆ ತಗೋರಿ. ಇವರು ಇವತ್ತು ಮಧ್ಯಾಹ್ನಕ್ಕೆ ಬರ್ತೇನೆ ಅಂತ ಹೇಳಾರ. ಹುಡುಗರನ್ನ ಬಂದ್ರೆ ಅವರು ಒಂದು ಸ್ವಲ್ಪ ಕರ್ಕೋತಾರ, ಅವಾಗ ಅಷ್ಟು ಕ್ಲೀನ್ ಮಾಡ್ಕೊತೇನೆ. ಸರಿ ತಗೋರವಾ, ನಂಗೆ ತಡ ಆಯ್ತು, ನಾ ಇನ್ನು ಹೋಗಿ ಬರ್ತೇನೆ. ಹ್ಞೂನಪ್ಪ ಹೋಗ್ಬಾ. ನಿಮ್ಮ ಅಪ್ಪನ ಕರ್ಕೊಂಡು ಮಧ್ಯಾಹ್ನ ದೌಡ್ ಬಂದ್ಬಿಡು ಊಟಕ್ಕೆ. ಆತ. ಅಲ್ಲ, ಎಲ್ಲದಕ್ಕೂ ನೀನು ಯಾಕೆ ಹಂಗೆ ಗುಡ್ಮಲಿ ಗುಂಡಿ ಹಂಗೆ ಓಡಾಡ್ತಿ? ಮಾಡ್ತಾಳೆ ಸುಮ್ಮನೆ ಎಲ್ಲ ಕೆಲಸ. ಸೊಸಿ ಅಂತ ಎದಕ್ಕೆ ತರೋದಕ್ಕಿನ್ನ ಒಂದು ಕೆಲಸ ಹಾಕಿ ಒಂದು ಕೆಲಸ ನೀ ಮಾಡೋದನ್ನ ಅತ್ತೆಯಾಗಿ ಕುಂತು ಇಂಥದ್ದು ಮಾಡು ಅಂತ ಹೇಳ್ಬೇಕು. ಅಯ್ಯೋ ಬಿಡ್ರಿ ಅತ್ಗೆಮ್ಮ, ಏನಾತ? ಆಕೆ ಒಂದು ಕೆಲಸ ನಾ ಒಂದು ಕೆಲಸ ಮಾಡಿದ್ರೆ ಇನ್ನೂ ಹಗರಕತಿ. ನಿಧಾನಪ್ಪು, ಇಲ್ಲೇ ಆಟಾಡ. ಈ ಕಾಲು ಬಂದ್ಮೇಲೆ ಹುಡುಗರನ್ನ ಹಿಡಿಯೋಕ್ಕಾಗಲ್ಲ. ಈಗ ಅಮ್ಮ ಹೋದ್ಮೇಲೆ ಇವನು ಹೊಂಟಾನೀಗ. ಏನಾನು ನಿನ್ನ ಗನಕ್ಕಿಡ್ಡವ ಹುಡುಗರ್ದಿದು. ಒಂದು 10 ನಿಮಿಷ ಅದ್ರಾಗ ಕುಂದಿರ್ತಾನ, ಮತ್ತೆ ಇದ್ಬೇಕಂತಾನೆ. ಇದ್ರಾಗ ಇದು ತಗೊಂಡಿಂದ ಮತ್ತೆ ಆದ್ಬೇಕಂತ ನೀವ ಸಣ್ಣವ. ಅಲ್ಲ, ಆ ಗಾಯತ್ರಿ ಏನೋ ಜರ್ದು ಬಿದ್ದು ಭಾರಿ ನೋವಾಗೈತಂತೆ. ಹೋಗಿ ನೋಡ್ಕೊಂಡಾರ ಬರ್ಬೇಕಿತ್ತ ಏನಪ್ಪ? ಅಯ್ಯೋ ಬ್ಯಾಡ್ರಿ ಅದಕ್ಕೆಮ್ಮ, ಸುಮ್ಮನೆ ನಾವು ಹೋಗೋದು. ಆಕೆ ಮತ್ತೆ ಮೊದ್ಲ ನಮ್ಮ ಪಾರ್ವತಿ ಮೇಲೆ ಸಿಟ್ಟಾಗ್ಯಾಳ. ಲಕ್ಷ್ಮಿ ಕಂಡ್ರು ಲಕ್ಷ್ಮಿ ಮೇಲೂ ಸಿಟ್ಟಾಗ್ಯಾಳಂತೆ. ಲಕ್ಷ್ಮಿಗೂ ಪಾಪ ಮರ್ಯಾದಿಲ್ದಂಗೆ ಮಾತಾಡೋದು, ಆಕಿನೂ ಸೇರ್ಲಾರ್ದಂಗೆ ಮಾಡ್ತಾಳಂತ. ಇನ್ನು ನಾವು ಹೋದ್ರೆ ನಮ್ಮ ಇದ್ರಿಗೆ ಇನ್ನು ಪಾರ್ವತಿ ಕಂಪ್ಲೇಂಟ್ ಹೇಳಕ್ಕೆ ನಿಂದಿರ್ತಾಳೆ. ಯಾಕೆ ಬೇಕತ್ತಾಗ? ಏನು ದೊಡ್ಡ ಆಗೋದಲ್ಲ ಬಿಡ್ರಿ. ಅದು ಅಲ್ಲದೆ ಲಕ್ಷ್ಮಿ ಅವ್ವ ಅಪ್ಪ ಹೋಗಿ ಮಾತಾಡ್ಸ್ಕೊಂಬರ್ತೇನೆ ಅಂದರೆ ಶಾಂತಕ್ಕ ಗೌಡ್ರು ಬೇಡ, ಬರೋದೇನು ಅವಶ್ಯಕತೆ ಇಲ್ಲ, ಯಾರು ಬಂದು ನೋಡೋದು ಅಂತ ಅಂದ್ರಂತೆ. ಮತ್ತೀಗ ಆಕೆ ಹಂಗಂದ ಮೇಲೆ ಅವ್ರಿಗೆ ಬೀಗ್ರೇ ಹೋಗಿಲ್ಲ ಬೇಡ ಅಂದಿದ್ದಕ್ಕೆ. ಇನ್ನು ನನ್ಗೇನು ಹರ್ಕತ್ ಬಿದ್ದೈತೆ ಹೋಗುವಂಥದ್ದು? ಏನು ಅವಶ್ಯಕತೆ ಇಲ್ಲ, ಸುಮ್ಮನೆ ಇರ್ರಿ, ಬೇಡ ನಾ ಬರಲ್ಲ. ಈಕೆ ಮಾಡಿದ್ದು ಹಂಗಾಯ್ತು ಬಿಡು, ಅಕ್ಕ ತಂಗಿ ಸೇರಿ. ಕೋತಿ ತಾತಿಂದ ಮೇಕಿ ಮೂತಿಗೆ ಮೊಸರನ್ನ ವರ್ಷಿತ್ತಂತ. ಹಂಗಾಗಿತ್ತು ನೋಡ್ರಿ ನನ್ನ ಬಾಳೆ. ನಂದಾತು ಲಕ್ಷ್ಮಿದಾತು. ತಪ್ಪು ಮಾಡಿದವ್ರು ಯಾರು, ಅದನ್ನು ಸಿಕ್ಕಾಕೊಂಡವ್ರು ಯಾರು, ಅನ್ಭವಿಸಿದ್ ನಾವು ಅನ್ನಂಗೆ ಆತು. ಈಗ ಹಂಗಾರೆ ನಾನಾರ ಹೋಗಿ ಬರ್ಲೇನ? ತೀರ ಹೋಗ್ಲೇ ಇಲ್ಲ ಅಂದ್ರೆ ಏನು ಅನ್ಕೊಳಂಗಿಲ್ಲ, ಹೇಳಿ ನೋಡೋಣ. ನನಗೆ ಹತ್ರದ ಬೀಗ್ರಾಗಬೇಕು, ಹೌದಿಲ್ಲ?
ಯಾಕಂತಂದ್ರೆ ಈಗ ತಡಿ ನಮ್ಮಕ್ಕಿ ನಮ್ಮ ಬಿಡಾಡಿದಾಳಲ್ಲ ನನ್ನ ಸೊಸಿ ಆಕಿ ಅವ್ರ ಗಂಡನ ಅಲ್ಲವ ಮತ್ತೆ ಹೋಗ್ಲೇಬೇಕಾಕತಿ ಗಂಡನ ಹೆಂಡ್ತಿಕಿ ಹೌದಿಲ್ಲ ಅದು ಒಂದತ್ತ. ಆಮೇಲೆ ಅವತ್ತು ಅಷ್ಟು ಎಲ್ಲ ಇದಾಗಿ ಬೇಜಾರಾದಾಗೂ ನನಗೆ ಫೋನ್ ಹಚ್ಚಿ ಅಷ್ಟು ಚಂದ ಮಾತಾಡಾಳಕಿ. ಎಷ್ಟು ಚಂದ ಮಾತಾಡ್ಯಾಳ ನನ್ನ ಜೋಡಿ, ನನ್ನ ಮ್ಯಾಗ ಎಷ್ಟು ಜೀವದಾಳ ಅಂತ ಟೈಮ್ನಾಗ. ಈಗ ನಾ ಹೋಗ್ಲಿಲ್ಲ ಅಂದ್ರೆ ನಾನು ಬಂದಿಲ್ಲ ಅಂತ ಬೇಜಾರಾಗಲ್ಲ ನಕ್ಕಿಗೆ. ನಾ ಅಂತೇನಿ ನಾ ಹೋಗೇ ಬಂದ್ಬಿಡ್ತೇನೆ ತಡಿ ಇವತ್ತು. ನೋಡ್ರಿಪ್ಪ ನಾ ಅಂತೂ ಹೇಳೋದು ಹೇಳೇನಿ, ಹೋಗಿ ಬರ್ತೇನೆ ಅಂದ್ರೆ ನಿಮ್ಮ ಇಷ್ಟ. ಒಂಚೂರು ಅಂಗಡಿ ಪಳಾರ್ ತೊಗೊಂಡು ಏನಾರ ಚಲೋ ಬ್ರೆಡ್ ಹಣ್ಣು ಗಿಣ್ಣು ತೊಗೊಂಡು ಹೆಂಗಿದ್ರು ಮಾಯನಣ್ಣಿನ ಸುಗ್ಗಿಯಲ್ಲ ಒಂದು ಡಜನ್ ಮಾಯನಣ್ಣು ತೊಗೊಂಡು ಹೋಗಿ ನೋಡ್ಕೊಂಡು ಬಂದ ತಡಿ. ನಂಗೆ ಹಂಗಾರೆ ಜಾಕ ಮಾಡಿ ತಯಾರಾಗಿ ಹೋಗಿ ಬರ್ತೇನೆ. ನನ್ನ ರೂಮ್ ಒಂಚೂರು ಕಸ ಹೊಡೆದು ಕಲ್ಲು ಒರೆಸಿ ಬಿಡವ. ಭಾರಿ ಹೊಲ್ಸಾಗೈತೆ ನೋಡು ಅದು ರೂಮ್. ಏನು ಮೇಲೆ ಇಲ್ಲಿ ಹೊಡ್ಕೊಂತೀರಿ ಅಲ್ಲಿ ಹಂಗೆ ಇರ್ತದತ್ತಾಗ. ಏನು ಕಸ ಹೊಡೆದು ಕಲ್ಲು ಒರ್ಸ ಈ ಜಾಕ ಮಾಡಿ ಹೋದ್ಮೇಲೆ ಒರ್ಸು. ಏನು ಆರಾಮಿಲ್ದವ್ರನ್ನ ನೋಡಕ್ಕೆ ಹೊಂಟಂಗೆ ಏನು ಅನ್ನಿಸ್ತಾ ಇಲ್ಲ ನನಗೆ. ಹೊಸ ವಿಚಾರ ಏನಾರ ತೆಲಿಗೆ ತಿಳಿತೈತೆ, ಕಿಡ್ಡಿ ಏನಾರ ಸಿಗ್ತಾವ ಅಂತ ಹೊಂಟಿರೋದೀಗ. ಹೌದು. ಅಯ್ಯಪ್ಪ ಅಂತೂ ಇಂತೂ ಮಸ್ತ್ ಒಂದು 2,200 ರೂಪಾಯಿ ದುಡ್ದೆ. ಇವ್ರ ಮನೆಗೆ ಬಂದಿದ್ರ ಒದರಾಡಕತ್ತಿದ್ರ ಎದಕ್ಕೆ ಬೇಕಿ ಈ ವಯಸ್ಸಿನಾಗ ಹೋಗುದು ಅಂತೇಳಿ. ಏನಕ್ಕತಿ ದಿನ 200 ಹಿಡಿದ್ರು ತಿಂಗಳಿಗೆ 6,000 ರೂಪಾಯಿ ಆಯ್ತು. ಏನು ಎಷ್ಟಕ್ಕಷ್ಟು ಮಾಡಿ ಬರೋದಪ್ಪ. ಪಾಪ ಸುಳ್ಳ ಅನ್ಬಾರ್ದು. ಕುಂತಲ್ಲೆಚ್ಚ ಏನಾರು ತಿಂತಿ ಅನ್ಬಿ ಅಂತೇಳಿ ಕೇಳಿ ನಾಷ್ಟ ಸಂಜಿಗೆ ಬರ್ತಾ ಏನು ಬಜ್ಜಿ ಮಾಡಿಕೊಡ್ಲೇನ ಅಂದ್ಲು. ಪಾಪ ನಾನು ಗಿರ್ಜಿ ಏನಂತ ತಿಳ್ಕೊಂಬಿಟ್ಟಿದ್ದೆ. ಅಡ್ಡಿ ಇಲ್ಲಪ್ಪ ಅವ್ರ ಮನೆಗೆ ಹೋದಾಗ ನಾನು ಭಾರಿ ಪ್ರೀತಿ ಮಾಡಿದ್ಲು ಬಿಡು ಈ ಸಲ ಅಂತರು. ಅಯ್ಯೋ ಭಾರಿ ಜೀವ ಮಾಡಿದ್ಲು ನನಗೆ. ಒಟ್ಟಿಗೆ ನಿಮ್ಮ ಮನಸ್ಸಿಗೆ ಖುಷಿ ಆತಲ್ಲ. ಖುಷಿ ಆತ ಅಲ್ಲ. ಹೊಸ್ತ್ರಾಗ ಅಗಸ ಎತ್ತೆ ತೊಗದ್ನಂತ ಹಂಗೆ ಇವತ್ತು ಹೋಗ್ಯಾವಲ್ಲ ಅದಕ್ಕೆ ಏನಾರ ಹಂಗೆ ಮಾಡಿರ್ಬೇಕು. ನೀನು ಹೋಗಿದ್ದಕ್ಕೆ ದಿನ ಹೋಗ್ಲಿ ನೋಡೋಣ ಗೊತ್ತಾಕತಿ. ಅಲ್ಲ ಅಂತೀರ ದಿನ ನಿಮ್ಗಾರ ಎಲ್ಲಿ ತಿನ್ನಕತಿ. ಏ ಶಾಂತಕ, ಯಾರು ಬರ್ರಿ ಒಳಗ. ಶಾಂತಕ ಅಲ್ಲ ನಿನ್ನೆ ನನಗೆ ಜೋಳ ಹಾಕಿ ಕೊಟ್ಟಿಯಲ್ಲ ನೀನು, ಏನು ಗೋಧಿ ಹಾಕಿದ್ರ ಮೇಲೆ ಹಾಕಿಯನ? ಯಾಕೆ ಏನಾತ? ಆಗದೇನ ಶಾಂತಕ್ಕ, ರೊಟ್ಟಿ ಎಲ್ಲ ಹೊತ್ತು ಹುರ್ಕಡ್ಲಿ. ಏನು ಒಂದು ನಮನಿ ಚಪಾತಿ ತಿಂದಂಗೆ ಆಗತ್ತವ. ಚಪಾತಿನೂ ಅಲ್ಲ ಮತ್ತೆ ಅತ್ತಾಗದು ಅಲ್ಲ ಇತ್ತ ಇದು ಅಲ್ಲ ಅನ್ನಂಗೆ ಹೊತ್ತಿ ಒಂಥರ ರೊಟ್ಟಿ ಕರ್ಕರ 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 ಆಗತೈತಿ. ಜೋಳರ ಎಷ್ಟು ಚಲೋ ಜೋಳ ಗೊತ್ತ ನಾವು ಹೇಳ್ಬಿಟ್ಟು ನಿನ್ ಜೋಳನ ಬರಬರಿ ಇರಕಿಲ್ಲ ನೋಡ. ಬೇ ಅಮ್ಮ ನನ್ನ ಜೋಳಕ್ಕೆ ಏನಾಗೈತಿ ಬೇ, ಚಲೋ ಐತಿ ಬಿಜಾಪುರ ಜೋಳವು ಚಲೋದು ಎಣ್ಗ್ಯಾರ ಜೋಳ ಗೊತ್ತನ. ಅಯ್ಯ ಅಯ್ಯ ಅಷ್ಟಕ್ಕೂ ನಾವೇನು ಆಗಾಗ 2 ಕಿಲೋ ತರ್ತಾವಂತ ಮಡಿಯ. ಒಂದು ಪೂರ ಚೀಲ ತಂದಿದ್ದೆ, ಒಂದು ಚೀಲ ಜೋಳ. ಒಂದು ಚೀಲದಾಗ ಒಂದು 10 ಕಿಲೋ ಈಗ ಒಂದು ತಿಂಗಳು 2 ತಿಂಗಳ ಹಿಂದೆ ಹಾಕಿಸ್ಕೊಂಡಿದ್ದೆ. ಮತ್ತೀಗ 10 ಕಿಲೋ ಹಾಕಿಸ್ಕೊಂಡೇನೆ ಅಷ್ಟೇ ಗೊತ್ತನ. ಕೇಳ್ಬೇಕಾರೆ ಶಾಂತಕ್ಕನ ಅದೇ ಜೋಳನ ಕೊಟ್ಟಿರೋದು ನಾನು. ಆ ಸಲ ರೊಟ್ಟಿ ಅಷ್ಟು ಚಲೋ ಆಗ್ಯಾವ, ಈ ಸಲ ರೊಟ್ಟಿ ಹಿಂಗಕ್ಕವ ಅಂದ್ರೆ. ಅಯ್ಯೋ ನಾನು ಗೋಧಿ ಹಾಕಿದ್ರ ಮೇಲೆ ಹಾಕಿಲ್ಲ. ನಿನ್ ಜೋಳದಾಗ ಏನಾರ ಗೋಧಿ ಗೀದಿ ಕುಡಿದ್ವೋ ಏನ? ತೋ ಶಾಂತಕ್ಕ ನಿಮ್ಮ ಅತ್ತಿಗೆ ಒಟ್ಟು ಹೇಳಯ್ಯವ, ಅದೇನು ಜೋಳದಾಗ ಗೋಧಿ ಕುಡಿಸ್ತಾರ? ನಮ್ಗೇನು ಅಷ್ಟು ಹೊಟ್ಟಿಗೆ ಅನ್ನ ತಿನ್ನೋದಲ್ಲ ನಾವು. ಜೋಳದಾಗ ಗೋಧಿ ಕುಡಿದ್ರೆ ಏನಕತಿ ಅಂತೇಳಿ ನಂಗೆ ಗೊತ್ತಿಲ್ಲನ. ರೊಟ್ಟಿ ಮಾಡಕ್ಕೆ ಬರ್ತತನ ಅದು. ಈಗ ನೋಡಿ ರೊಟ್ಟಿ ಕೈಯಾಗ ರೊಟ್ಟಿ ಹದನ ಇಲ್ಲ, ಅದು ಒತ್ತಟ್ಟಿಗೆ ಹೋಗ್ಲಿ ನೋಡಿ ಹಿಂಗೆ ಮಾಡಿ ಹಂಚಿ ಹಾಕ್ತೀನಲ್ಲ ಒಂಥರ ಚಪಾತಿ ತಳ ಹಿಡ್ದಂಗೆ ಹಿಡಿತೈತವ. ಅದು ನೀರು ಹಚ್ಚೇನಿ ಏನೇನು ಉಪಯೋಗ ಇಲ್ಲ ರೊಟ್ಟಿ. ಈ ಸಲ ಕೆಡಿಸ್ಬಿಟ್ಟೆವ ಶಾಂತಕ್ಕ ನೀನು. ಈಗ ಅಷ್ಟು ಹಿಟ್ಟನ್ನ ಏನು ಮಾಡ್ಬೇಕಾತ್ ನಾ ಹಂಗಾರ ನೋಡಂಗಾರ ನೀನೇ ಹೇಳಿ ನೋಡೋಣ ತಾಗ. ಅಯ್ಯೋ ನಾನು ಯಾವ ಲಕ್ಷದಾಗ ಹಾಕಿದ್ನು ಏನು ಹಂಗೆ ಹಾಕಲ್ಲೇ ನಾನು. ಏನೂ ತೆಪ್ಪೈತಿ ಗೊತ್ತಾಗಲ್ತು. ಅಲ್ಲ ಸಾಣಿಗೆ ನೀವು ರೊಟ್ಟಿದು ಬೇರೆ ಗೋಧಿದು ಬೇರೆ ಇಟ್ಟಿರ್ತಿರೋದಿಲ್ಲ. ಜೋಳದ ಹಿಟ್ಟಿನ ಸಾಣಿಗೆ ಗೋಧಿ ಹಿಟ್ಟಿನ ಸಾಣಿಗೆ ಮಿಕ್ಸ್ ಮಾಡಿ ನೋಡಿ ನೀನು. ಹೋಗ್ಬೇಕು ಕೂಡ್ಸಿಲ್ಲ, ಅದ್ರದ್ದು ಕೆಂಪದೈತಿ ಇದ್ರ ಹಸಿರದೈತಿ ಜಲ್ಡಿ. ಹೌದಾ? ಅಲ್ಲ ನೀನು ಜೋಳದ ಹಿಟ್ಟು ಅನ್ಕೊಂಡು ಗೋಧಿ ಹಿಟ್ಟು ತಗೊಂಡು ರೊಟ್ಟಿ ಮಾಡಿ ನೋಡ್ಲಿ. ಯವ್ವ ಸಿಕ್ಕ್ರ ನೀನಂತ ಅತ್ತಿ ಸಿಗ್ಬೇಕು ನೋಡ. ಸಸಿ ಮಾಡಿದ ತಪ್ಪು ಎಲ್ಲಿ ಇದಾಕತ್ತೆ ಅಂತೇಳಿ ಹಂಗ ನಮ್ನಿ ನಮ್ಮ ಮೇಲೆ ತಪ್ಪು ಹೇರಕ್ ನೋಡ್ತೀನಿ ನೀನು. ಶಾಂತಕ್ಕ ಈಗ ಏನು ಮಾಡೋದ? 10 ಕಿಲೋ ತೊಂಬಾ ನಮ್ಗೆ ಕೊಡ. ನಿಂಗೆ 10 ಕಿಲೋ ಜೋಳದ ರೊಕ್ಕ ಕೊಡ್ತೀನಿ, ಇಲ್ಲಾಂದ್ರೆ ಬೇರೆ ಇದು ಮಾಡ್ತೇನೆ ಮುದ್ದೆ ಮಾಡ್ಕೊಂಡು ತಿಂತೇನೆ. ಮತ್ತೇನು ಮಾಡೋದು? ಜೋಳದ ಮುದ್ದಿನ ಮಾಡ್ತೇನೆ ಮತ್ತೇನು ಮಾಡೋದು? ಹೌದಿಲ್ಲ ತೊಂಬ. ಇರ್ಲಿ ಬಿಡು, ನಾನು ನಿನಗೆ ಅದನ್ನು ತೊಗೊಂಡು ರೊಕ್ಕ ಕೊಡೋನ್ಲಿಲ್ಲ. ಈಗ ಏನು ಮಾಡೋದಂತ ನನಗೂ ತಿಳಿಲಾರ್ದಂಗೆ ಆಗೈತಿ. ಆಯ್ತು ಬಿಡು ಮುದ್ದೆ ಮಾಡಿ ಖಾಲಿ ಮಾಡ್ತೇನೆ. ಮತ್ತೆ ಅಂಬ್ಲಿ ಮುದ್ದೆ ಏನು ಮಾಡೋದು? ರೊಟ್ಟಿ ಮಾಡೋಕೆ ಬೇರೆ ಮತ್ತೆ ಜೋಳ ತಂದು ಕೊಡ್ತೀನಿ. ಅವನ್ನ ನನಗೆ ಇರೋದು ಹಾಕಿಕೊಡು. ಈ ಸಲ ಮಾತ್ರ ಲಕ್ಷ ಕೊಟ್ಟು ನೋಡೋ ಶಾಂತಕ್ಕ. ಹಂಗೆ ಮಾಡ್ತೀನಿ. ಇಲ್ಲ ತೋಲೆಪ್ಪ ನಂದು ಹಂಗೆ ಹಾಕಿದ್ದಿಲ್ಲ. ಏನೋ ಒಂದು ಯಾವ ಲಕ್ಷದಾಗ ಹಾಕಿದ್ನು ಏನು ಹಂಗೆ 16 ಯೋಚನೆ ತಲೆಯಾಗ ಕೊರೀತಿರ್ತಾವೆ. ಹಂಗೆ ಏನು ತೆಪ್ಪೆ ತಗೋದು. ಆತು ಕುಂದ್ರೆ ಒಂದು ತಟ್ಟೆ ಚಾ ಮಾಡ್ಕೊಂಬರ್ತೇನೆ. ಹೋಗ ಯವ್ವ ಶಾಂತಕ್ಕ, ಈ ಬಿಸಿಲಾಗ ಚಾ ಒಲ್ಲೆ ಯವ್ವ. ನಾನು ಚಾನ ಕುಡಿದ್ಬಿಟ್ಟೇನೆ ಒಂದೇದ್ದ, ಅದು ಈ ಬಿಸಿಲಾಗ ಮತ್ತೊಟ್ಟು ಆಗಂಗಿಲ್ಲ ಶಾಂತಕ್ಕ. ಒಲ್ಲೆ ಇಲ್ಲಿ ತಗೋ ನಡಿತೈತಿ. ಹಂಗಾರ ನಿನ್ನೆ ಬೆಣ್ಣೆ ಕಾಸಿದ್ದೆ, ಮಜ್ಜಿಗೆ ಐತಿ. ಏನ ಬೆಣ್ಣೆ ತೆಗೆದಿದ್ನಲ್ಲ ಸರಿ, ಆ ಮಜ್ಜಿಗೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬರ್ತೇನೆ, ಕುಡಿಯುವಂತೆ ತಣ್ಣಗೈತಿ. ಹಂಗಾರ ಸರಿ ಕುಂದ್ರಲ್ಲ ಆಡ್ಬಿಟ್ಟಿ. ಅಲ್ಲ ಯಮ್ಮ ನೀ ಏನು ಮತ್ತೆ ಗಿರ್ಜಿ ಮನಿ ಮೆಣಸಿಕಾಯಿ ತುಂಬ ತೆಗಿಯಾಕ ಇದು ತುಂಬಂತ ನಾನು ನೋಡ್ಕೊರೋದು ಉಪ್ಪು ತುಂಬಾಕ ಹೋಗಿದ್ದಂತೆ. ನಿಂಗೇನು ಬೇಕು ಬೇ? ಆರಾಮ ಗೌಡ್ರು ಬೇಕಾದಂಗೆ ನೋಡ್ಕೋತಾರ. ಶಾಂತ ಕುಂತಲ್ಲ ಎಲ್ಲ ತನ್ನ ಕೈಯಾಗ ಕೊಡ್ತಾಳ. ಆರಾಮ್ ಇರೋದು ಬಿಟ್ಟು ಎದಕ್ಕೆ ತ್ರಾಸ ತಗೊಂಡು
ರಾಸಿ ಏನೈತಿ ಬಿಡ್ಲೆ ಕುಂತಲ್ಲೇ ಕುಂತ್ ತುಂಬಾಕ ಏನು ಕೈಯಾಗ 100-200 ರೂಪಾಯಿ ಆಡ್ತಾವಲ್ಲ ಅಂತ ಅಷ್ಟೇ, ಮತ್ತೇನಿಲ್ಲ. ಒಂಥರ ಮನುಷ್ಯ ಕುಂತ್ ಮಾಡೋದೇನೈತಿ. ಅವಾಗ ಹೆಣ್ಣುಡ್ರಿದ್ವು ಒಂಥರ ಮನ್ಯಾಗ ಇರ್ಬೇಕು ಅನಿಸ್ತಿತ್ತು. ಏನೈತಿ, ನಾನು ಹೋಗ್ಬೇಕಲ್ಲ ಅದಕ್ಕೂ ಕಲಿಷ್ಟ. ಮತ್ತೆ ಅಶ್ವಿನಿಯ ಹೋಟೆಲಿಗೆ ಹೇಳಂತಲ್ಲ ಗಿರ್ಜಿ ಅಂದ್ಲು ನನಗೆ. ಹೌದವ, ಮತ್ತೊಂದು ತಿಂಗಳ ಮೇಲೆ ಆತಂತೆ. ಅಶ್ವಿನಿ ಅಂದ್ರೆ ಅದ ನಿಮ್ಮ ಲಕ್ಷ್ಮಿ ಜೋಡಿನ ಲಗ್ನ ಆಗಿತ್ತಲ್ಲ, ಅದ ಹುಡುಗೋದಿಲ್ಲ ಅಲ್ಲ. ಆಕೆ ಅಲ್ಲಿ ಹೋಟೆಲ್ ಆದ್ಲು, ಲಕ್ಷ್ಮಿ ದಿನ ಸುದ್ದಿ ಇಲ್ಲಲ್ಲ. ನನಗನ್ನಿಸ್ತತಿ ಏನು ಪಾರ್ವತಿಗೆ ತಡ ಆತಲ್ಲ ಹಂಗ ಲಕ್ಷ್ಮಿಗೂ ತಡ ಆಗಿ ಹಾಕವ ಏನಲ್ಲ. ಇಲ್ಲ ನಮ್ಮ ಲಕ್ಷ್ಮಿ ಸ್ವಾದರತ್ತಿ ಹೊತ್ತಾಳಕ್ಕೆ. ನಮ್ಮಕ್ಕಿ ದ್ರಾಕ್ಷಾಯಣಿ ಮದುವೆ ಆದ್ಗೂಟ್ಲೇನೆ ನಿಂತೆ ಬಿಡ್ತಂತೆ. ಆಗ ತಡ ಇಲ್ದ ಅದ ತಿಂಗಳದಾಗನ ನಿಂತಂತೆ. ಹಂಗೆ ಅವ್ರ ಅತ್ತಿನ ಹೊತ್ತಾಳಲ್ಲ ಆಕಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗೈತಿ, ಆದ್ರೂ ದೌಡ್ ನಿಲ್ತತ್ತಪ್ಪ, ತಡ ಆಗೋದಿಲ್ಲ. ಅಕ್ಕತಿ ದವಾಖಾನೆಗದು ತೋರಿಸ್ಬೇಕಲ್ಲ. ಅದು ಅಲ್ಲದೆ ಏನು ಒಬ್ರಿಗಾಗಿಂದ ಇನ್ನೊಬ್ರಿಗೆ ಆಗಲೇಬೇಕು, ಆಗಿಂದಾಗ ಅಂತ ಏನಾರ ಐತನ. ಏನು ಭಾಳ ದಿನ ಆಗಿತ್ತು ಬೇಕತ್ತಲ್ಲ, 1 ವರ್ಷನೂ ಪೂರ ಆಗಿಲ್ಲ, ಹೌದಿಲ್ಲ. ಅಕ್ಕವು ಒಬ್ಬೊಬ್ಬರಿಗೆ 5-5 ವರ್ಷ ಆಗಿಂದ ಆಗಿ ಅಕ್ಕವು, 1 ವರ್ಷ ಆಗಿಂದ ಅಕ್ಕವು, 1 ವರ್ಷದೊಳಗೂ ಅಕ್ಕವು, 2 ವರ್ಷಕ್ಕೆ ಅಕ್ಕವು, ಹೌದಿಲ್ಲ. ಅಕ್ಕವಪ್ಪ, ಆಗಲ್ಲ ಅಂತ ಯಾರಂದ್ರೆ ಪಾಪ. ಅದು ಹಂಗೆ ಕೇಳಿದೆ ಅಷ್ಟೇ, ಏನು ಅನ್ಕೋಬೇಡ ಮತ್ತೆ. ಅಯ್ಯಯ್ಯೋ ಥೂ ಇದನ್ನ ಮಸ್ಕಡೆ ಆಗ ನಮ್ಮ ಮದ್ದರಿಲಿ ಏನು ಬಂದ್ ಜೋಡಾಗೈತಿ. ಇದು ಬೆಕ್ಕ ಮಣ್ಣಾಲೆ ತಗ ಮಾಡ್ತಂತ ತಡಿ. ಆಕಿ ಲತಾ ಆಕಿ ಏನು ಆಕಿ ಎತ್ತರ ಹೇಳಿ ಮತ್ತೆ ಅದನ್ನ ಮಾಡ್ದಾಳ ಆಕಿ ಪುಸ್ಸಿ ಲತಾ. ಸಾಕಾಗೈತವ ಇವಾತಾಗ ಏನಾತ. ಅಯ್ಯೋ ಆಗುದೇನೈತ್ರಿ ಅತ್ತಿಯರ, ಓಟು ಇಲ್ಲಡ್ರ ಮಜ್ಜಿಗೆ ಇದ್ರಾಗ ಬೆಕ್ಕ ಬಾಯಿಟ್ಟು ಓಟು ಕುಡ್ದೋಗೈತಿ. ಏನಂತ ಜೋಡಾಗಿದ್ದಿತ್ತವ ಅಂತ ನಾತಾಗ. ಅಲ್ಲ ಅತ್ತಿಯರ, ನೀವು ಈಗ ಬಂದ್ರಲ್ಲ ಅವ್ರ ಗಿರ್ಜಿ ಮನೆಯಿಂದ, ಗಡಿಗೆ ಕೆಳಗೆ ಇಳಿಸಿಟ್ಟಿದ್ರು ಮ್ಯಾಗಿಟ್ಟಿದ್ರೆ ಬೆಕ್ಕಿಗೆ ಸಿಕ್ತಿದ್ದಿಲ್ಲ. ಹಂಗಾಗೈತದ. ಕೆಳಗ ಒಲಿ ಬಾಜುಕ ಇಳಿಸಿಟ್ಟಿರಿ ನೀವು, ಒಂದ್ ವಾಟೆ ಹಾಕೊಂಡು ಕುಡಿದ್ರಲ್ಲ. ನೋಡ್ರಿ ಎಲ್ಲ ಬೆಕ್ಕಿನ ಪಾಲಾತ. ಎಂತ ಚಲೋ ಬೆಣ್ಣೆನ್ ಮಜ್ಜಿಗೆ, ಎಷ್ಟು ರುಚಿ ಇತ್ತು ಮಜ್ಜಿಗೆ. ಏನು ಶಾಂತಕ್ಕ ಮಜ್ಜಿಗೆ ಕೊಡಾಕತ್ತಿನ ಅಂತೇಳಿ ನಾಟಕ ಮಾಡಿದ್ಲ ಏನು? ಬೆಕ್ಕ ಬಂದ ಅದು ಹೆಂಗೆ ಕುಡ್ದೋಕತಿ? ಇಲ್ಲ ಪಾಪ ಶಾಂತಕ್ಕೆ ಅಂತಕ್ಕೆಲ್ಲ ಪಾಪ ಸುಳ್ಳು ಅನ್ಬಾರ್ದಕ್ಕಿಗೆ. ನೋಡು ಮಜ್ಜಿಗೆ ಐತಿ ತಗೋ ಕುಡಿ ಅಂತ ಅಂದಕ್ಕೆ ಆಕಿ ನನಗೇನು ಗೊತ್ತಿತ್ತಾನ ಅವ್ರ ಮನೆ ಮಜ್ಜಿಗೆ ಇದ್ದಿದ್ದು. ಪಾಪ ನಾನು ಹಂಗೆ ವಿಚಾರ ಮಾಡಬಾರ್ದಪ್ಪ. ಅಯ್ಯೋ ಶಾಂತಕ್ಕ, ಅದ ಈ ಪುಸ್ಸಿ ಬೇಕೋದಿಲ್ಲ ಭಾರಿ ತುಡುಗಬೇಕದು. ಅಯ್ಯೋ ಹಾಲು ಕಾಸಿ ಇಡಂಗಿಲ್ಲ ಒಂದು ತಟುಗು. ಏನು ಎಲ್ಲಿದ್ದಿದ್ದು ಬಂದಾತ ಚಂಗನ ಕಿಟಕಿಯಾಗ ನೆಗರಿ ಆತ ಬಾಯಿ ಇಟ್ಟಾತ. ಆ ಬೆಕ್ಕಿನ ಸಲಾಗರದ ಸಾಕಾಗೈತೆ ನೋಡು. ಹ್ಞೂನ ಯವ್ವ ಮಾಡ್ತಂತೇಳಿ ಆಕಿಗೆ ಹೋಗಿ ಕೇಳ್ತಾನೆ ಆಕಿ.